ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಪೇಟೆಯ ಕುಂಬಾರಪೇಟೆಯಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಅಗ್ನಿ ದುರಂತದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ರು. ಕಿರಿದಾದ ಗಲ್ಲಿ. ತಮಗೆ ಗೊತ್ತಿದೆ, ಕಳೆದ ತಿಂಗಳು ಇದೇ ರೀತಿ ಬೆಂಕಿ ಹೊತ್ಕೊಂಡು ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ರು. ಆ ನೆನಪು ಮಾಸುವ ಮುಂಚೆ ಈ ರೀತಿಯಾದಂತಹ ಘಟನೆ ನಡೆದಿದೆ. ಸಣ್ಣ ಸಣ್ಣ ಗಲ್ಲಿ ರಸ್ತೆ, ಅಲ್ಲಿ ಅಗ್ನಿಶಾಮಕ ದಳದ ವಾಹನಗಳು ಕೂಡ ಹೋಗೋದಕ್ಕೆ ತುಂಬಾ ಕಷ್ಟ ಪಡಬೇಕಾದಂತ ಕಿರಿದಾದ ರಸ್ತೆಗಳು. ಅದರ ಮಧ್ಯೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತುಂಬಾ ಬೆಂಕಿ, ದಟ್ಟ ಹೊಗೆ, ಉಸಿರಾಟಕ್ಕೂ ಕೂಡ ತೊಂದರೆ ಇರುವಂತಹ ಪರಿಸ್ಥಿತಿಯಲ್ಲಿ ತುಂಬಾ ಸಾಹಸವನ್ನ ಮೆರಿತಾ ಇದ್ರು. ಆದ್ರೆ ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಅಗ್ನಿ ನಂದಿಸ್ತಾ ಇದ್ದ 4 ಅಗ್ನಿಶಾಮಕ ದಳದ ಸಿಬ್ಬಂದಿ ಅಸ್ವಸ್ಥರಾಗಿದ್ದಾರೆ. ಬೆಂಕಿ ನಂದಿಸ್ತಾ ಇದ್ದ 2 ಬೆಂಕಿ ತಗಲಿ ಸಣ್ಣ ಗಾಯಗಳಾಗಿವೆ. ಅಸ್ವಸ್ಥಗೊಂಡಿರೋ ಸಿಬ್ಬಂದಿಗೆ ಆಂಬ್ಯುಲೆನ್ಸ್ ನಲ್ಲೇ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕುಂಬಾರಪೇಟೆ ಗಲ್ಲಿಯಲ್ಲಿ 3 ಅಂತಸ್ತಿನ ಹಾರ್ಡ್ವೇರ್ ಶಾಪಿಗೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗಲಿ ಬೆಂಕಿಯ ಕೆನ್ನಾಲಿ ಯಾವ ಲೆವೆಲ್ಗೆ ಆವರಿಸಿತ್ತು ಅಂದ್ರೆ ದಟ್ಟ ಕಪ್ಪು ಹೊಗೆ ಏರಿಯಾ ತುಂಬಾ ಎಲ್ಲ ತುಂಬಿಕೊಂಡಿತ್ತು. ಅಕ್ಕಪಕ್ಕದ ಜನ ಕೂಡ ಉಸಿರಾಟದ ತೊಂದರೆಯಿಂದ ಆತಂಕದಿಂದ ಓಡಿ ಹೋಗ್ತಾ ಇದ್ರು. ಅಂತಹ ಕಿರಿದಾದ ಗಲ್ಲಿಯಲ್ಲಿ ಇರುವಂತಹ ಈ 3 ಅಂತಸ್ತಿನ ಕಟ್ಟಡದಲ್ಲಿ ಏನು ಬೆಂಕಿ ಹೊತ್ಕೊಂಡಿತ್ತು ಅದನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ವಾಹನಗಳು ಒಳಗಡೆ ಬರೋದಕ್ಕೂ ಕೂಡ ಪರದಾಡಬೇಕಾಯಿತು. ಆದರೂ ಕೂಡ ತುಂಬಾ ಸಾಹಸವನ್ನ ಮಾಡಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಸೊ ಆ ಒಂದು ಪ್ರಯತ್ನದಲ್ಲಿ ಬಹಳಷ್ಟು ಸಿಬ್ಬಂದಿಗಳು ಅಸ್ವಸ್ಥರಾಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. 2 ಬೆಂಕಿ ತಗಲಿ ಸಣ್ಣ ಗಾಯ ಆಗಿದೆ. ಅಸ್ವಸ್ಥಗೊಂಡಿರೋರನ್ನ ಅಲ್ಲೇ ಆಂಬ್ಯುಲೆನ್ಸ್ ನಲ್ಲೇ ಪ್ರಥಮ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಚಿಕ್ಕಪೇಟೆ ಆರೋಗ್ಯ ವೈದ್ಯಾಧಿಕಾರಿಗಳು. ಉಳಿದ 2 ಸಿಬ್ಬಂದಿಗಳಿಗೆ ಜಾಸ್ತಿ ಉಸಿರಾಟದ ಸಮಸ್ಯೆ ಇರೋದ್ರಿಂದ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಇದೀಗ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಸುಮಾರು 6 ಸಿಬ್ಬಂದಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಟ್ಟು 20 ಮಳಿಗೆಗಳಿಗೆ ಈ ಅಗ್ನಿಯ ಜ್ವಾಲೆ ವ್ಯಾಪಿಸಿತ್ತು. ಫ್ಯಾನ್ಸಿ ಸ್ಟೋರ್ನ 3ನೇ ಮಹಡಿಯಲ್ಲಿ ಈ ಬೆಂಕಿ ಕಾಣಿಸಿಕೊಳ್ತು. ಭಾರತ್ ಫ್ಯಾನ್ಸಿ ಸ್ಟೋರ್ನಿಂದ ಬಿಲ್ಡಿಂಗ್ ನಲ್ಲಿ ಪೂರ್ತಿ ಬೆಂಕಿ ದಗದಗಿಸ್ತಾ ಇದೆ. ಅಲ್ಲಿ ಹಾರ್ಡ್ವೇರ್ ಶಾಪ್ಗಳಿವೆ, ಪ್ಲಾಸ್ಟಿಕ್ ಪೈಪ್ಗಳಿವೆ, ಪ್ಲಾಸ್ಟಿಕ್ ಸಾಮಾನುಗಳನ್ನ ಇಟ್ಟಿರುವಂತಹ ಮಳಿಗೆಗಳಿವೆ. ಹೀಗಾಗಿ ಈಸಿಯಾಗಿ ಬೆಂಕಿ ವ್ಯಾಪಿಸೋದಕ್ಕೆ ಕಾರಣ ಆಯಿತು. ಸುತ್ತಮುತ್ತಲಿನ ಜನ ಕೂಡ ಉಸಿರಾಟದ ತೊಂದರೆಯಿಂದ ಆತಂಕದಿಂದ ಓಡಿ ಹೋಗುವಂತಹ ದೃಶ್ಯಗಳು ಕೂಡ ಅಲ್ಲಿ ಕಂಡು ಬಂತು. ಯಾವ ಲೆವೆಲ್ಗೆ ದಟ್ಟ ಹೊಗೆ ಆವರಿಸ್ತು ಅಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಿಕ್ಕಾಪಟ್ಟೆ ಅಲ್ಲಿ ಸಾಹಸವನ್ನ ಮಾಡಿದ್ರು. ಹ್ಯಾಟ್ಸ್ ಆಫ್ ಟು ನಮ್ಮ ಈ ಒಂದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಸೊ ಈ ಸಂದರ್ಭದಲ್ಲಿ ಕೆಲವರಿಗೆ ಬೆಂಕಿ ತಗಿಲಿ ಗಾಯಗಳಾಗಿವೆ. ಅವುಗಳಿಗೆ ಅಲ್ಲೇ ಚಿಕ್ಕಪೇಟೆಯ ವೈದ್ಯಾಧಿಕಾರಿಗಳು ಆಂಬ್ಯುಲೆನ್ಸ್ ನಲ್ಲೇ ಚಿಕಿತ್ಸೆ ಕೊಟ್ಟರು. ಇನ್ನು ಈ ದಟ್ಟ ಹೊಗೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಅಲ್ಲಿ ಇರುವಂತಹ ಸುತ್ತಮುತ್ತಲಿನ ವಾಸಿಗಳು ಕೂಡ ನಮ್ಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಹಾರ್ಡ್ವೇರ್ ಸಾಮಾನುಗಳು, ತುಂಬಾ 3 ಅಂತಸ್ತಿನ ಕಟ್ಟಡ, ಸಾಕಷ್ಟು 150ಕ್ಕೆ ಹೆಚ್ಚು ಮಳಿಗೆಗಳಿದೆ ಅಂತೆ ಅಕ್ಕಪಕ್ಕದಲ್ಲಿ. ಸೊ ಬೆಂಕಿಯ ಕೆನ್ನಾಲಿಗೆಗೆ ಈ ವಸ್ತುಗಳೆಲ್ಲವೂ ಕೂಡ ದಹಿಸಿ ಒಂದು ಕೆಟ್ಟ ದಟ್ಟ ಹೊಗೆ ಆವರಿಸಿದ್ದರಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಪಾಪ ಮನುಷ್ಯರೇ, ಅವರೇನು ಮೇಲಿಂದ ಇಳಿದು ಬಂದಂತಹ ದೇವದೂತರು ಅಲ್ಲ. ಅವ್ರು ಮಾಡೋ ಕೆಲಸ ದೇವದೂತರು, ಆದ್ರೆ ನಮ್ಮ ಥರನೇ ಅವರು ಉಸಿರಾಡ್ಬೇಕಲ್ಲ, ಮನುಷ್ಯರೇ ಅಲ್ವಾ ಅವರು. ಈ ಒಂದು ಏನು ದಟ್ಟ ಹೊಗೆಯ ಉಸಿರಾಟದಿಂದಾಗಿ ಅವ್ರಿಗೆ ಸಿಕ್ಕಾಪಟ್ಟೆ ಉಸಿರಾಟದ ತೊಂದರೆ ಆಯಿತು. ಹೀಗಾಗಿ ಸುಮಾರು 6 ಮಂದಿಯನ್ನ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತೆ. ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಹೆಚ್ಚಿನ ಡೀಟೇಲ್ಸ್ ಲಭ್ಯವಾಗಬೇಕಾಗಿದೆ.
ಎಸ್, ಕುಂಬಾರಪೇಟೆಯ ಈ ಒಂದು ಬೆಂಕಿ ಕೆನ್ನಾಲಿಗೆಗೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಆರೋಗ್ಯ ಪರಿಸ್ಥಿತಿ ಮತ್ತು ಅಲ್ಲಿ ಏನಾದರೂ ಬೆಂಕಿ ನಂದಿಸುವ ಕಾರ್ಯ ಸಂಪೂರ್ಣಗೊಂಡಿದೆಯಾ ಇಲ್ವಾ, ತೊಂದರೆ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಹೆಚ್ಚಿಗೆ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅಜಯ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ? ಬೆಂಕಿಯನ್ನ ನಂದಿಸಲಾಗಿದೆ ಮತ್ತೆ 6 ಜನ ಏನೋ ಅಸ್ವಸ್ಥರಾಗಿದ್ದಾರಂತೆ, ಅವ್ರ ಪರಿಸ್ಥಿತಿ ಈಗ ಹೇಗಿದೆ? ರಾಧಮ್ಮ, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕುಂಬಾರಪೇಟೆಯಲ್ಲಿ ಆಗಿದ್ದಂತ ಭೀಕರ ಅಗ್ನಿ ದುರಂತದಿಂದ ಕೋಟ್ಯಾಂತರ ರೂಪಾಯಿ ವಸ್ತುಗಳು ಕೂಡ ಬೆಂಕಿಗೆ ಆಹುತಿ ಆಗಿದೆ. ಮತ್ತೊಂದು ಕಡೆ ಈ ಬೆಳಗ್ಗೆ ಆಗಿದ್ದ ಇನ್ಸಿಡೆಂಟ್ ಇವತ್ತಿನವರೆಗೂ ಅಂದ್ರೆ ಸತತ 6 ಗಂಟೆ 7 ಗಂಟೆ ಆಗ್ತಾ ಇದೆ. ನಿರಂತರವಾಗಿ ಬೆಂಕಿ ನಂದಿಸುವಂತ ಕೆಲಸವನ್ನ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೆಂಕಿಯ ಕೆನ್ನಾಲಿಗೆ ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿಯಾದಂತ ಪರಿಸ್ಥಿತಿ ಇತ್ತು. ಈಗ ಸ್ವಲ್ಪ ಮಟ್ಟಿಗೆ ಬೆಂಕಿಯನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಒಂದು ಇಲ್ಲಿರುವಂತಹ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಅಂದ್ರೆ ಬರೋಬ್ಬರಿ ಇವಾಗಿನವರೆಗೂ ಬೆಳಗ್ಗೆಯಿಂದ ನಿರಂತರವಾಗಿ 20ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನದ ಸಿಬ್ಬಂದಿಗಳು ಸೇರಿದಂತೆ 20ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನ ಕೂಡ ಬಂದಿತ್ತು. ನೀರನ್ನ ತಂದಂತ ಸಂದರ್ಭದಲ್ಲಿ ಇಲ್ಲಿ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಇದೀಗ ಒಂದು ಸ್ವಲ್ಪ ಮಟ್ಟಿಗೆ ಬೆಂಕಿಯ ಒಂದು ರೌದ್ರ ನರ್ತನ ಏನಿತ್ತು ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಿಬ್ಬಂದಿಗಳು ಒಂದು ನೀರನ್ನ ಒಂದು ಆಗುವಂತ ಸಂದರ್ಭದಲ್ಲಿ ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಸಾಕಷ್ಟು ಉಸಿರಾಟದ ತೊಂದರೆ ಇತ್ತು. ಯಾಕಂದ್ರೆ ತುಂಬಾ ದೊಡ್ಡದಾದಂತ ಬೆಂಕಿಯ ಕೆನ್ನಾಲಿಗೆ ಜೊತೆಗೆ ದಟ್ಟವಾದಂತ ಸಾಕಷ್ಟು ಒಂದು ಹೊಗೆ ಇದ್ದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಸಿಬ್ಬಂದಿಗಳು ಒಳಗೆ ಹೋಗಿದ್ರು. ಆದ್ರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವ್ರಿಗೆ ಉಸಿರಾಟದ ತೊಂದರೆ ಆಗಿತ್ತು. ಜೊತೆಗೆ ನೀರನ್ನ ಹಾಕುವಂತ ಸಂದರ್ಭದಲ್ಲಿ ಕೂಡ ಆ ಬೀಲಿ ಪೂರ ಸಂಪೂರ್ಣವಾಗಿ ಬೆಂಕಿ ಇತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಆ ಒಂದು ಈಟಿಗೆ ನೀರು ಕೂಡ ಬಿಸಿ ಆಗಿತ್ತು. ಅವರ ಒಂದು ಮೈ ಮೇಲೂ ಕೂಡ ಈಗ ಸಜ್ಜೆ ಮೇಲೆ ಹೊಡೆದಂತ ನೀರೇನಿದೆ ಅಲ್ಲೇ ಇದ್ದಂತ ಸಂದರ್ಭದಲ್ಲಿ ಫುಲ್ಲು ಬಿಸಿಯಾದಂತ ಸಂದರ್ಭದಲ್ಲಿ ಅವರ ಕುತ್ತಿಗೆಗೆ ಜೊತೆಗೆ ಕೈಗೆ ಕಾಲ್ಗೆ ಇಲ್ಲಿ ಸ್ವಲ್ಪ ಮಟ್ಟದ ಬಿಸಿ ನೀರು ಕೂಡ ಬಿದ್ದಿರೋದ್ರಿಂದ ಅವ್ರಿಗೆ ಬೊಬ್ಬೆಗಳು ಕೂಡ ಬಂದಿತ್ತು ಅಂತ ಹೇಳಿ ಅವರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರೆದೊಯ್ದು ಆಂಬ್ಯುಲೆನ್ಸ್ ಮೂಲಕವಾಗಿ ಅವರಿಗೆ ಪ್ರಾಥಮಿಕ ಒಂದು ಚಿಕಿತ್ಸೆಯನ್ನ ಕೂಡ ಕೊಡುವಂತ ಕೆಲಸವನ್ನ ಇಲ್ಲಿರುವಂತ ಸಿಬ್ಬಂದಿಗಳು ಮಾಡಿರುವಂತದ್ದು. ಸದ್ಯದ ಐ ಥಿಂಕ್ ನಿಮಗೂ ಕೂಡ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸುತ್ತೆ, ಯಾಕೆಂದ್ರೆ ಅಲ್ಲಿ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ತಾವು ಕೂಡ ಕೆಮ್ತಾ ಇದ್ದೀರಿ. ಇಟ್ಸ್ ಓಕೆ, ನಿಮ್ಮ ಆರೋಗ್ಯ ಕೂಡ ನಮಗೆ ಇಂಪಾರ್ಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಕಲೀಗೂ ಕೂಡ ಅಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಸುತ್ತಮುತ್ತಲಿನ ಜನರು ಮತ್ತು ಈ ಒಂದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಪರಿಸ್ಥಿತಿ ಏನಾಗಿರಬೇಡ ಅಂತ. ಹಾರಿಬಲ್. ಇದು ಸೆಕೆಂಡ್ ಇನ್ಸಿಡೆಂಟ್. ಕಳೆದ ತಿಂಗಳು ಕೂಡ ಪಾಪ ಒಂದೇ ಫ್ಯಾಮಿಲಿಯ 3 ಸತ್ತೋಗಿದ್ರು. ಇವತ್ತು ಕೂಡ ಸಿಕ್ಕಾಪಟ್ಟೆ ಅಂಗಡಿಗಳಿಗೆ ಹಾನಿ ಆಗಿದೆ. ಸೊ ಪದೇ ಪದೇ ಈ ರೀತಿಯಾದಂಥ ಘಟನೆಗಳು ಯಾಕೆ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಮುನ್ನೆಚ್ಚರಿಕೆ ಮತ್ತು ಬೆಂಕಿ ಹೊತ್ತುಕೊಂಡಾಗ ಇದ್ದಕ್ಕಿದ್ದಂತೆ ಏನು ಆ ಬೆಂಕಿಯನ್ನು ನಂದಿಸೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳಲ್ಲಿದೆಯಾ ಇಲ್ವಾ ಅದ್ರ ಬಗ್ಗೆ ಕೂಡ ಒಂದು ರಿಯಾಲಿಟಿ ಚೆಕ್ ಆಗಬೇಕು. ತುಂಬ ಸಣ್ಣ ಸಣ್ಣ ಗಲ್ಲಿಗಳಿರ್ತವೆ, ತುಂಬ ಅಂಗಡಿ ಮಳಿಗೆಗಳು ಇರ್ತವೆ. ಸೊ ಈ ಸಂದರ್ಭದಲ್ಲಿ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.